ಉಂಡೆ ಸಾಕಣೆ ಅಕ್ಕ. ಇಬ್ಬರಳು ಉಂಡೆ ಮಾಡ್ತಾ ಇದ್ದೀರಾ, ಇನ್ನೊಂದು ಮಿಷಿನ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲೇ. ಸರ್ ಒತ್ತತ್ತು ಹಾಕ್ಬಿಡ್ಬೋದಾಗಿತ್ತು. ಇಲ್ಲಮ್ಮ ಏನು ಮಾಡ್ತೀಯ, ಇವಾಗ ನೀನೇ ಒತ್ತಬೇಕು. ನೀನೇ ತಾನೇ ಜಾಸ್ತಿ ತಗೊಂಡೋಗಳು. ನೀನು ಒಬ್ಬಳೇ ಒತ್ತೊತ್ತು ಹಾಕು. ಉಂಡೆ ಮಾಡಿದೀವಿ, ಇನ್ನೂ ಮುದ್ದೆ ಇದ್ದಾವೆ, ಇನ್ನೂ 2-3 ಮುದ್ದೆ ಇದ್ದಾವೆ. ಇನ್ನೂ 2-3 ಇದ್ದಾವೆ. ಯಪ್ಪ ಹೆಂಗಪ್ಪ ಮಾಡೋಣ? ಇನ್ನೂ 2-3 ಮುದ್ದೆ ನಾನು ಒಬ್ಬಳೇ ಹೆಂಗೆ ಒತ್ತೊತ್ತು ಹಾಕೋಣ? ಇನ್ನೂ ಎಷ್ಟೊಂದು ಇದ್ದಾವೆ ಅಕ್ಕ, ಒತ್ತೊತ್ತು ಹಾಕ್ರಿ ನೀವು. ಮಿಷಿನ್ ಇಲ್ಲ, ಇನ್ನೇನು ಮೆಲ್ಲಕ್ಕೆ ಒತ್ತು. ಹಂಗೆ ಇವನ್ನೆಲ್ಲ ಉಂಡೆ ಮಾಡಿ ಇಕ್ತೀವಿ. ಆಮೇಲೆ ನಾನೊಂದು ಸ್ವಲ್ಪ ಸಂಗೀತ ಒಂದು ಸ್ವಲ್ಪ ಇಬ್ಬರು ಒತ್ತುತ್ತೀವಿ. ಹೇಳು. ಒತ್ತು, ಹೆದರಿಕೆ ಬಿಡ. ಸೊಂಡ್ಗೆ ನೋಡಿ ಅಕ್ಕ, ಎಲ್ಲ ಕೊಂಬ್ರಿಕೊಂಡು ಹೋಗ್ಬಿಟ್ವು. ಆವಾಗಲೇ ಒಯ್ದವು. ಅಲ್ಲೇನೆ ಹೆಂಗೆ ಅಲ್ಲೇ ಒಣಗ್ಬಿಟ್ವು. ಅಯ್ಯಪ್ಪ ಸಖತ್ತು ಬಿಸಿಲೈತಮ್ಮ ತಾಯಿ. ಮತ್ತೆ ಬಿಸಿಲು ಹಂಗಿಂಗಿಲ್ಲ ಕಣೆ ದೀಕ್ಷಾ, ನೋಡಲ್ಲಿ ಹೆಂಗೈತೆ. ಇಲ್ಲೊಂದು ಸ್ವಲ್ಪ ಹೆಂಗೋ ನೆಳೆ ಬಂದಿರೋದಕ್ಕೆ ಇಲ್ಲಿ ಒತ್ತಾಗ್ತೀವಿ ಕೆಳಗೆ. ಧೂಳು ಅಂದರೆ ಧೂಳು ಅಲ್ಲ, ಆಗಲ್ಲೇ ಮಾಡೋಕ್ಕೆ. ಇಲ್ಲೇ ಚೆನ್ನಾಗೈತಿ. ಅಮ್ಮ ಹೆಂಗತ್ಲ ಮುದ್ದೆ ಎಲ್ಲ ಕಟ್ಕೊಡ್ತು. ಇಲ್ಲೇ ಮ್ಯಾಲೆ ತಂದು ಒತ್ತಾಗ್ತಾ ಇವತ್ಲಾಗ. ಹಪ್ಳನೂ ಚೆನ್ನಾಗಿರುತ್ತೆ ಕಣೆ. ಮುದ್ದೆ ಚೆನ್ನಾಗೈತೆ. ನಮ್ಮಮ್ಮೆ ಒಂದು ಗಂಟು ಬೀಳ್ಸಲ್ಲ. ನಮ್ಮ ಮನೆ ತಗೆ ಅವ ಆಂಟಿ ಮಾಡಿತ್ತು, ರಂಗ ಆಂಟಿ ಅವತ್ತು. ಅದು ಗಂಟಿತ್ತು. ಸಖತ್ತು ಗಂಟು ಅಂದರೆ ಗಂಟು. ಅಯ್ಯೋ ಅವ ಹಪ್ಪಳ ಏನು ಹೆಂಗಿದ್ವು ಅಂದರೆ ಹಂಗಿದ್ವು. ನಮ್ಮಮ್ಮ ಚೆನ್ನಾಗಿ ಮುದ್ದೆ ಎಲ್ಲ ಚೆನ್ನಾಗಿ ಕೂಡಿಸುತ್ತೆ. ನಮಗೂ ಹಿಂಗೆ ಮುದ್ದೆ ಮಾಡೋಕ್ಕೆ ಬರಲ್ಲ. ಎಲ್ಲ ಗಂಟು ಬೀಳಿಸ್ತೀವಿ. ಅದು ಚೆನ್ನಾಗಿರಲ್ಲ. ಗಂಟು ಬಿದ್ದರೆ ಅದ್ರಾಗೆ ಹಪ್ಪಳ ಒತ್ತುತ್ತಾಗ ಅದ್ರಾಗ ಹಂಗೆ ಕಾಣುತ್ತೆ. ಗಂಟಿದ್ರೆ ಚೆನ್ನಾಗಿ ಕಾಮಲ್ಲ. ನಮ್ಮಮ್ಮ ಯಾತನಾಗಲಿ ಸರಿಯಾಗಿ ಮಾಡಿಬಿಡುತ್ತಲ್ವೇ. ನಾನು ಅಮ್ಮ ಗಡ್ಸಾಗುತ್ತೇನೋ ಕಣಮ್ಮ, ಗಡ್ಸಾಗುತ್ತೇನಮ್ಮ ಅಂದೆ. ಇಲ್ಲ ತಡಿ ತಿರುಗ್ತೀನಿ ನೋಡಿ ಮಂತಿ ಅಂತ ಹೇಳಿ ಸರಿಯಾಗಿ ಇಟ್ಟೋಯ್ದು ಹೆಂಗೆ ತಿರುಗ್ಬಿಡುತ್ತೆ ಗೊತ್ತೇ. ನನಗೆ ನಮ್ಮ ಅಮ್ಮ ಎಲ್ಲ ಹೆಂಗೆ ಮಾಡುತ್ತೆ ಅನಿಸುತ್ತೆ. ಇಂಥವೆಲ್ಲ ಕಲಿಬೇಕು ನಾವು. ಹಪ್ಪಳ ಸಂಡಿಗೆ ಮಾಡೋದಲ್ವೇನೆ ಅಕ್ಕ. ಅಮ್ಮ ಹುಡುಗರು ಇಟ್ಕೊಂಡು ಎಲ್ಲಿ ಕಲಿತೀಯ? ಆ ಹುಡುಗರು ನೋಡ್ಕೊಂಬೋದೇ ಆಗುತ್ತೆ. ಉರ್ಸಿ ತಕ್ಕೋಗೂ ಇಲ್ಲಿ ಬರೋಕ್ಕೆ ಇಷ್ಟ, ಭಾಳ ಇಷ್ಟ. ಏನು ಮಾಡೋಣ, ಹುಡುಗರು ನೋಡ್ಕೊಂಡು ಅಲ್ಲೇ ಇದ್ದಾಳೆ. ಅವೇನಿಲ್ಲ ಒಟ್ಟು ಎಳ್ದಾಕ್ಬಿಡ್ತಾವೆ ಇಲ್ಲಿ ಬಂದುಬಿಟ್ರೆ. ನಾನು ಅಂತವೆ. ಅವಕ್ಕೆ ಮ್ಯಾಲೆ ಬಂದಿರೋದು ಗೊತ್ತಿಲ್ಲ ನಿಮ್ಮ ಹುಡುಗರಿ ದೀಕ್ಷಾ. ನನ್ನ ಮಗನ ಬಿಟ್ಬಿಟ್ರೆ ಏನಿಲ್ಲ, ಚೆನ್ನಾಗಿ ಒತ್ತುತ್ತಾನೆ. ಹಪ್ಪಳನ ಒತ್ತ ಚೆನ್ನಾಗಿ ಹಾಕ್ಬಿಡ್ತಾನೆ. ಕೇಳ್ತಿರ್ತಾನೆ ಅಮ್ಮ ಎಲ್ಲೋಯ್ತು ಅಂತ. ಹುಡುಗರು ಬರ್ತಾ ಬೇಗ ಒತ್ತು ಹಾಕಾನೆ. ಹೇಳು. ಇನ್ನೊಂದು ಮಿಷಿನ್ ಇದ್ದಿದ್ರೆ ಚೆನ್ನಾಗಿತ್ತಿತ್ತ. ಅಮ್ಮನ ಕೇಳ್ತೀನಿ ತಾಳಿ. ಅಮ್ಮ ಪಾತ್ರೆ ತೊಳೆದಿತ್ತೇತವ ಅಮ್ಮ ಮುದ್ದೆ ಕೆರೀತೈತೆ ಸುಮ್ಮನೆ. ಅಲ್ಲಿ ಕೆರ್ದು ಒಯ್ಯದು ನೋಡಲ್ಲಿ. ಅಮ್ಮ ಬಾಯಿ ಇಲ್ಲಿ ಬಾ. ಏನಮ್ಮ ಆದ್ವಿ? ನಮ್ಮಮ್ಮ ನೋಡ ಆದ್ವಿ ಅಂತ ಬರೋದ. ಅಯ್ಯೋ ಇನ್ನು ಯೋಸಂದೆ ಓದ್ತದೆ. ಇನ್ನೂ ಸ್ವಲ್ಪನೇ ಓದ್ತಿರೋದು, ಬರೀ ಮಾತಾಡೋದೇ ಆಗುತ್ತೆ. ವರ್ಷಿತಕ್ಕ ಜಲ್ದ ಓದ್ತಾಕ ನಂಬಲ್ಲ. ನನ್ನ ಕೈಗೆ ಕೊಟ್ಟವಳು ನೋಡಮ್ಮ. ನಾನೇ ಜಾಸ್ತಿ ತಗೊಂಡೋಗೋದಂತೆ, ನಾನೇ ಓದ್ಬೇಕಂತೆ. ಓದ್ತಾಕ ವರ್ಷಿತಮ್ಮ. ನೀನಾದ್ರೂ ಜಲ್ದ ಓದ್ತೀಯ. ದೀಕ್ಷಮ್ಮ ಬೋರಲ್ಲ. ಅವಳೆ ತಾನೇ ಸ್ಯಾನೆ ತಿಂಬೋದು, ಅದಕ್ಕೆ ಅವಳೆ ಒತ್ತಲಿ ಅಂತ. ಅವಳ ಕೈಗೆ ಬಿಟ್ಟು ಸುಮ್ಮನಾಗಿದ್ದೀವಿ. ನೋಡಮ್ಮ ಅವ್ರನ್ನ. ಏನಂದ್ರೆ ನಮ್ಮ ಅಕ್ಕರು ಒಂಥರ ಕಾಣ. ನೋಡು ನಾನು ಜಾಸ್ತಿ ತಿಂತೀನಂತೆ, ನಾನೇ ಒತ್ತಾಕ್ಬೇಕಂತೆ. ಅಮ್ಮ ಇವು ಯಾಕೆ ಬೆಳಗ್ಗೆ ಇದಾವಲ್ಲಮ್ಮ ಮುದ್ದೆ? ಅವು ಕೆಂಪಗೆ ಇದ್ದಾವೆ. ಅದಕ್ಕೆ ಖಾರದ ಪುಡಿ ಉದುರಿಸಿದ್ನ ಹೇಳು. ಫಸ್ಟಿಗೆ ಮಾಡಿದ್ನಲ್ಲ ಒಂದು 4-5 ಮುದ್ದೆ, ಅದಕ್ಕೆ ಖಾರದ ಪುಡಿ ಉದುರಿಸ್ದೆ. ಇದ್ರಕ್ಕೆ ಆತ ಹಾಕಿಲ್ಲ. ಹಂಗೇನೆ ಒಣಮೆಣ್ಸಿಕಾಯಿ ಹಂಗೆ ಮುರಿದು ಹಾಕಿದ್ದೀನಿ. ಅದ್ರ ಖಾರದ ಪುಡಿ ಹಾಕಿದ್ದೀನಿ. ಒಂಥರ ಚೆನ್ನಾಗಿರ್ತವೆ ಟೇಸ್ಟು ಅಂತ. ನಾಳೆ ಕೊಂದಿಟ್ಟು ಮಸಾಲೆ ಮಾಡಬೇಕು ರುಬ್ಬಿ. ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇದೆಲ್ಲ ರುಬ್ಬಿ ಹಸಿ ಕರ್ಬೇವಿನ ಸೊಪ್ಪು ಹಾಕಿ ಎಲ್ಲನ ಮಸಾಲೆ ಮಾಡೋದು ನಾಳಿಕೆ. ಇವತ್ತೆಲ್ಲನ ಯಾತು ರುಬ್ಬಿಲ್ಲ, ಹಂಗೆ ಹಾಕಿರೋದೆ ಎಲ್ಲನ. ಕಣಮ್ಮ ಚೆನ್ನಾಗೈತೆ ಮುದ್ದೆ ಮಾತ್ರ. ಘಮ ಅಂತೈತೆ. ಎಷ್ಟು ಚೆನ್ನಾಗೈತೆ. ಹಂಗೆ ಒಂದು ಗಂಟು ಬಿದ್ದಿಲ್ಲ, ಏನಿಲ್ಲ. ಭಾಳ ಚೆನ್ನಾಗೈತೆ ಕಣಮ್ಮ, ಎಷ್ಟು ಚೆನ್ನಾಗೈತೆ. ಅಯ್ಯೋ ಮೊದಲು ಹಪ್ಪಳ ಹೊತ್ತ ಮಿಸಿನ ನಮ್ಗೆ ಯಾರು ಕೇಳಿದ್ರು ಕೊಡ್ತಿರ್ಲಿಲ್ಲ. ಇಲ್ಲ ಅಂಬರು. ಅಯ್ಯೋ ನಾನೊಂದಿನ ಮಾಡೋಣ ಅಂತೇಳಿ ಮುದ್ದೆ ಎಲ್ಲ ಕಟ್ಟು ಬಿಡಿ ಅವ್ರದ್ದು ಐತೆ, ಹೋಗಿ ಇಸ್ಕೊಂಬರೋಣ ಅಂತೇಳಿ ರಂಗಮ್ಮನ ಕಿಸ್ಕೊಂಬರೋಣ ಅಂತೇಳಿ ಹೋಗಿದ್ದೀನಿ. ಅವಳು ಕೊಡಲೇ ಇಲ್ಲ. ಗಂಗಮ್ಮನ ತಗೋಯ್ತು, ಗಂಗಮ್ಮನೂ ಕೊಡಲಿಲ್ಲ. ಅವಳು ತಗೋ ಹಪ್ಪಳ ಹೊತ್ತ ಮಿಷಿನ್ ಐತಿ. ನಾನು ಹೋಗಿ ಕೇಳಿದೆ ಕೊಡತ್ತ, ಓದ್ ಕೊಡ್ತೀವಿ ಅಂದ್ರೆ ಇಲ್ಲ ಮ್ಯಾರ ಇಸ್ಕೊಂಡು ಹೋಗ್ಯಾರ ಅಂತಂದ್ರು. ಕೊಡಲೇ ಇಲ್ಲ. ಅವಾಗ ಒಂಥರ ಕೆಣಿಸೋಣಿ. ಇಂಥವೆಲ್ಲ ನಾವು ಯಾರೋ ಒಬ್ಬರು ಮನೆಯಾಗಿರಾವು, ಅವ್ರ ಮನೆಗಳಿಂದ ಇಸ್ಕೊಂಬಂದು ಸಂಜೆನ ಓದ್ಕೊಂಬಾರು. ಈಗೇನಿಲ್ಲ, ಮನೆಗೆ ಎಲ್ಲ ಒಂದೊಂದು ತಗೊಂಡಿರ್ತಾರೆ. ಹಪ್ಪಳ ಹೊತ್ತ ಮಿಷಿನ್ನು, ಸಂಡಿಗೆ ಒತ್ತೋದು, ಚಕ್ಲಿ ಒತ್ತೋದು, ಶಾವಿಗೆ ಒತ್ತೋದು ಎಲ್ಲ ತಗೊಂಡಿರ್ತಾರೆ ಈಗೇನು. ತಾವೆಲ್ಲ ಏನು ಯಾರೇನು ಇವಾಗೇನು ತಮ್ಮಂಗಿರಲ್ಲ. ನಾನು ಇನ್ನೊಂದು ತಗೊಂಡಿಕ್ಕೇಬೇಕು. ಹುಡುಗರು ವರ್ಷ ಬರ್ತಾವಲ್ಲ, ಇನ್ನೊಂದು ಮಿಷಿನ್ ತಗೊಂಡಿಕ್ಕೇಬೇಕು. ತಡಿ ಯಾರನ್ನ ಬರಲಿ ತಾಂಬ್ತೀನಿ. ಇನ್ನೊಂದಾದರೆ ವಾಸಿ ತಡಿಯೋದಿಲ್ಲ. ಅಣ್ಣನ ಕೇಳ್ತೀನಿ ಇದಾವೇನ. ಅಯ್ಯೋ ಅವಾಗ ಒಂಥರ ಕೇಣಿ ಮಾಡಾರಲ್ವೇನೆ ಅಕ್ಕ ನಮ್ಮ ಮೇಲೆ ಜನ. ಅಯ್ಯೋ ಬಡವರು ಅಂತೇಳಿ ಆತ ಕೊಡ್ತಿರ್ಲಿಲ್ಲ. ಎಲ್ಲಿ ಮುರಿತಾವೇನೋ ಹುಡುಗರು ಅಂತ ಕೊಡ್ತಿರ್ಲಿಲ್ಲ. ಅವಳು ಗಂಗಮ್ಮ ಕೊಡ್ತಿರ್ಲಿಲ್ಲ. ಹೆಂಗೆ ಮಾತಾಡೋಳು ಅವಳು. ನಾನು ಹೊಲಸ್ ಮಕಾಯಿನ್ ತಗೊಂಡಿತ್ತು, ತಿರ್ಗೋಗಿ ಇಸ್ಕೊಂಬಂದು ಒಯ್ತಿದ್ದೆ. ಹಿಂಗೈತಿ ಪಾಪ. ನಾನೆಲ್ಲ ನರಿ ಹಪ್ಪಳ ಮಾಡ್ಕೊಡ್ತಿದ್ದೆ ಅಂಬೋದು. ಅದೇ ಆತ ನರಿ ಹಪ್ಪಳ ಅಂತೇಳಿ ಹಿಂದಿನ ಕಾಲದಾರು ಮಾಡ್ತಾರಲ್ಲ, ಹಂಗೆ ಮಾಡ್ಕೊಡೋದು ಒಜ್ಜಂಜಿಸ್ ಹಿಂಗಜ್ಜಿ. ಹಪ್ಪಳ ಹೊತ್ತ ಮಿಸಿನ್ನು ಮುದ್ದೆ ಮಾಡಿಕ್ಕಿದ್ದೀನಿ. ಎಲ್ಲ ಊರೆಲ್ಲ ಹೋಗಿ ಹುಡಿಕೊಂಬಂದ್ರು ಸಿಗಲಿ. ಏನು ಮಾಡ್ತೀವಿ ತಿರ್ಗಾ ರೋತುಡಿಗೆನೆ ಉಜ್ಜು ಆಯ್ತು. ಉಳ್ಳ ಮುದ್ದೆ ಮಾಡಿದ್ನಿ ಹಾಕೋದು ವನ ಮಾಡೋಣ ಅಂತ ಅವತ್ತೇ ಅನ್ಕೊಬಿಟ್ಟು. ಯಾತನ ಇಲ್ದಿದ್ರೆ
ಅಯ್ಯಪ್ಪ ಯಾರ ತಗನ ಇಸ್ಕೊಂಬರಕ್ಕಾಗಲ್ಲ ಅಂತ ನಾನು. ಇವಾಗ ಬದಲಾಗೈತೆ ಹೇಳಮ್ಮ. ಅವಾಗ ನಮ್ಗೆ ಹೆಂಗಂಬೋದು, ಅಯ್ಯೋ ಒಂದು ಹುಡುಗರ ಕಾಲಾಗನ ಒಂದು ಕಾಲ್ಚೇನಿಲ್ಲ, ನಿಮ್ಮ ಹುಡುಗರು ನೋಡಿ ಹೆಂಗಿದ್ದಾವೆ ಸೆಂತಮ್ಮ ಅಂತ ಮಕ್ಕಳ್ದಂಗೆ ಹೇಳೋದು. ಡಿಂಪಮ್ಮ ಬಂದಾಗಿಂದಾನ ಬಗ್ಗಿಸ್ಬಿಟ್ರು ಡಿಂಪಮ್ಮ. ಗಂಗಮ್ಮ ಅವಾಗ ಹೆಂಗಂಬಳ ಹಂಗೇನು ನಮ್ಮನ್ನ ಬಿಡು ಯಾತನ ಕೇಳಿರ್ ಕೊಡ್ತಿರ್ಲಿಲ್ಲ. ಹೆಂಗೆ ಅಂಬಳಂಗೆ ಬೈಕ್ ಬಂದಂಗೆ ಅಂಬಳು ಬಿಡು. ಇಂಥವು ಇವತ್ತೇ ಸಪ್ಳದ ಮೆಷಿನ್ ನಾವೇ ತೊತ್ತೀವಿ ಏನು ನಮ್ಮ ಮನೆಯಾಗೆ ನಾನು ಮಾಡಿಲ್ವಲ್ಲ ಅದಕ್ಕೆ ತಗೊಂಡು ಇಕ್ಕೊಂಡಿಲ್ಲ. ಇನ್ನೊಂದು ತಾಂತೀನಿ ಹೇಳು, ತಗೊಂಡು ಇಕ್ಕೊಂಡ್ರೆ ಬತ್ತೈತಿ. ಇನ್ನೊಂದು ತಗ ಸಂಗೀತ. ಈಗ ನಾವು ಸರ್ ಬತ್ತೀವಲ್ಲ ಆಗ ಓದ್ತಿರ್ತೀವಲ್ಲ, ಅದಕ್ಕೆ ಹುಡುಗರು ಬೇರೆ ಇದ್ದಾವೆ. ಹುಡುಗರು ಬತ್ತೋಗ್ತಿರ್ ಯಾಕೆ ಅವು ಏನಿಲ್ಲ ತುಳ್ದಾಕ್ಬಿಡ್ತವೆ. ಇನ್ನೊಂದು ಯಾರ್ದಾನ ಇದ್ರೆ ಇಸ್ಕೊಬ್ರಾಗಮ್ಮ. ದಡಮರ್ದ ಯಾರ್ದಾನ ದಡಮರ್ದಿಲ್ಲೇ ಇರಾಕಿಲ್ಲೇನಪ್ಪ. ಇವ್ರ ಮನೆಯಾಗಿರ್ಬೇಕೇನಪ್ಪ. ಲಸ್ಮಕ್ಕಾಯರ ಮನೆಗೆ ತಡಿ ಹೋಗ್ತೀನಿ. ಅವ್ರ ಮನೆಗೆ ಇತ್ತವತ್ತು ಅದೇನ ಇದಾಗೈತೆ, ಸ್ಕ್ರೂ ಬಿಚ್ಕೊಣೈತೆ, ನಟ್ಟು ಅಂತಿತ್ತು. ಅದೆಲ್ಲ ಕೇಳ್ಕೆ ಬರ್ತೀನಿ ತಡಿ. ಅಯ್ಯೋ ಅವಾಗ ನಮ್ಮನ್ನ ಒಂಥರ ನೋಡಾರ ಹೇಳಮ್ಮ ಜನ. ಬಡವ್ರು ಅಂತ ಹೇಳಿ ಜನಗಳು ಯಾಕ ಮನೆಯಾಗ್ಲ ನಮ್ಮ ಅಜ್ಜಿನೇ ಸೇರ್ತಿರ್ಲಿಲ್ಲ ನಮಗೆ. ನಮ್ಮ ತಿಮ್ಮಜ್ಜಿನ ನಾವು ನೋಡ್ಕೊಂಡಿದೀವಿ. ನಮ್ಮ ಅಮ್ಮ ಯೋಟ್ ನೋಡ್ಕೊಂಡೈತೆ ಎಷ್ಟು. ನಮ್ಮ ಅಮ್ಮ ಇನ್ನೆಂಬದಲ್ಲ ನೋಡ್ಕೊಂಡ್ಮೇಲೆ ಏನು ಹುಡುಗರು ಅಂತ ಹೇಳಿ ನಮ್ಗೇನೇನೇನೋ ಕೊಡ್ತಿರ್ಲಿಲ್ಲ. ಅಯ್ಯೋ ಅಜ್ಜಿ ಭಾಳ ಇದು. ಸಣ್ಣ ಹುಡುಗರು ಇದ್ದಾಗ ನಮ್ಮನ್ನೇನು ನೋಡ್ಕೊಂಡಿಲ್ಲ ಹೇಳು. ಇನ್ನೊಂದ್ಸತಿ ಸಣ್ಣ ಕಣೆ ದೀಕ್ಷಾ. ಅಲ್ಲಿ ಕೋಮಲತ್ತೆ ಮಗಳೂ ಮಗ ಎಲ್ಲ ಬಂದಿದ್ರು. ನಾನು ಅವಾಗ ಬುದ್ಧಿ ಬಂದಿತ್ತು ನನಗೆ. ಇನ್ನು ದೀಕ್ಷಾ ಅಲ್ಲೇನಪ್ಪ, ನೀನೇನಪ್ಪ ಸಂಗೀತ? ಇಲ್ಲ ಇನ್ನು ದೀಕ್ಷಾ ಹುಟ್ಟಿದ್ಲು. ಲಾಸ್ಟ್ನೇಳು ದೀಕ್ಷಾ ಹುಟ್ಟಿದ್ಲು. ನೀನು ಎರಡನೇಳು. ಏಳು ವರ್ಷೀತ ಏನಪ್ಪ, ವರ್ಷೀತನ ಸಂಗೀತ ನೀನು ಕಣೆ. ಸಂಗೀತನೇ ಇರಬೇಕು. ಸಂಗೀತ ನೀನೇನೆ. ನೀನು ಅವ್ರು ದ್ರಾಕ್ಷಿ ತಿಂತಿದ್ರು ಅಜ್ಜಿ. ಅವರಿಗೆಲ್ಲ ದ್ರಾಕ್ಷಿನ ತೊಳೆದು ಕೊಡ್ತಿತ್ತು ಕೋಮಲತೆ ಮಕ್ಕಳಿಗೆ. ಆವಾಗ ನಾವಲ್ಲಿಗೆ ಹೋಗಿದ್ಕೆ ನೀನು ದ್ರಾಕ್ಷಿ ಬೇಕು ಅಂತ ತೊಳ್ತಿದ್ಯಾ. ಒಂದೇ ಒಂದು ದ್ರಾಕ್ಷಿ ಕೊಡ್ಲಿಲ್ಲ ಗೊತ್ತೇ ಅವಜ್ಜಿ. ಅಮ್ಮ ಯಾವತ್ತೇನೆ ಸರಿಯಾಗಿ ಬಿಟ್ಟು ಕರ್ಕೊಂಬಂತು. ಯಾರನ್ನ ಹೊಡೆದ್ಬಿಟ್ಟಿತ್ತು. ನಿನ್ನ ದ್ರಾಕ್ಷಿ ಹಣ್ಣು ಕೇಳ್ತೀಯ ಒಬ್ರು ತಿಂಬ ಕೇಳ್ತೀಯ ಅಂತ ಹೊಡೆದ್ಬಿಟ್ಟಿತ್ತು. ಏನು ಮಾಡ್ತೀಯ ಅವಾಗ ಅಂಥದ್ದು. ನನಗೆ ಅವಾಗ ಒಂದು ಸ್ವಲ್ಪ ಬುದ್ಧಿ ಇತ್ತೇಳು. ಒಂದು ದ್ರಾಕ್ಷಿ ಹಣ್ಣು ಕೊಟ್ಟಿರಲಿಲ್ಲ ನಮ್ಮ ಕೋಮಲತ್ತೆ ಮಗಳನ್ನ. ಮಕ್ಕಳನ್ನ ಹೆಂಗೆ ನೋಡ್ಕೊಂಬೋದು ಈಗ ಏಳು ಮೀನು ಆಗ ಸುಂದ್ರನ್ನ ಅವಜ್ಜಿ ಅಂತ. ಅಯ್ಯೋ ಅವ್ರ ಮೊಮ್ಮಕ್ಕಳು ಅಂತ ಹೆಂಗೆ ನೋಡ್ಕೊಂಬೋದು ಅವಾಗ. ನಮಗಂತೂ ಯಾತು ಆಗಿಲ್ಲ. ಅವಜ್ಜಿ ನೆನೆಸ್ಕೊಬಿಟ್ರೆ ಅವಾಗಿಂದ ಬಲ್ ಬೇಜಾರಾಗುತ್ತೆ. ಬಿಡತ್ತ ಅದೆಲ್ಲ ಆಗೋಗಿರೋದು. ಅದು ನಿನ್ಯಾಕೆ ಅದಕ್ಕೆ ಮತ್ತೆ ಅವಜ್ಜಿಗೆ ಕೊನೆಗೆ ಅಂಥ ಪರಿಸ್ಥಿತಿ ಬಂತು. ಅವ್ರು ನೋಡ್ಕೊಂಬಲ್ಲ ಅಂದು ಪಾಪ ಇದಾಯ್ತು. ಹೆಂಗೋ ಬಿಡತ್ತೆ. ಇದ್ದಿದ್ರೆ ವಾಸ ಆಗಿತ್ತು ಅನಿಸುತ್ತೆ. ಏನು ಮಾಡ್ತೀಯ. ಪಾಪ ಇದ್ದಿದ್ರೆ ಹೆಂಗತ್ಲ ಚೆನ್ನಾಗಿರೋದು. ಆಮೇಲೆ ಸಾಯಂಕಾಲದಾಗ ಒಂದೆರಡು ದಿನ ಚೆನ್ನಾಗಿತ್ತು ನಮ್ಮ ತಾಯಿ. ಆಮೇಲೆ ನಮ್ಮ ಹುಡುಗರ್ನೆಲ್ಲ ಬೋಲ್ ಇಷ್ಟಪಡೋದಲ್ಲಿ ಸಮರ್ಥನು ಎಲ್ಲರೂ ಬೋಲ್ ಇಷ್ಟಪಡೋದು ಅವಾಗ. ಸಮರ್ಥ ಹುಟ್ಟಿದಾಗ ಇತ್ತೇಳ ಅಜ್ಜಿ ಚೆನ್ನಾಗಿ ಎತ್ಕೊಂಬೋದು. ಸೀತಮ್ಮನ ಮಗ ನನ್ನ ಮೊಮ್ಮಗ ಅಂತ ಎತ್ಕೊಂಡಿತ್ತು. ಸಮರ್ಥನೆಲ್ಲ ನೋಡ್ಕೊಂಡಿತ್ತು. ಅವಾಗ ಗಂಡು ಹುಡುಗರು ಅಂತ ಒಂದು ಎರಡು ಗಂಡು ಹುಡುಗರು ಆಗ್ಯಾವೆ ಅಂತೇಳಿ ಅವಳನ್ನೇ ಚೆನ್ನಾಗಿ ನೋಡ್ಕೊಂತಿದ್ದು ನಮ್ಮ ದೊಡ್ಡಮ್ಮನ್ನ. ಅಯ್ಯಪ್ಪ ಬೋಲಯ್ಯ ಅಂದೋತ್ ಹೇಳಪ್ಪ ನಮ್ಮ ಅಮ್ಮಯ್ಯ. ಸಖತ್ ಕಷ್ಟಪಡ್ತು. ಅವಾಗ ನನಗೆ ಬುದ್ಧಿ ಬಿತ್ತು. ನಿಮ್ಗಿನ್ನ ಯಾರಿಗೂ ಗೊತ್ತಿಲ್ಲ, ನಮ್ಮ ದೇಶಕ್ಕೆ ಗೊತ್ತಿಲ್ಲ. ನನಗೆ ಚೆನ್ನಾಗಿ ಗೊತ್ತು ನಮ್ಮ ಅಮ್ಮ ಎಲ್ಲ ಎಂದಿರೋದು. ಮತ್ತು ಅವಾಗ ಒಂಥರ ಹೇಳು ಬಡವ್ರನ್ನ ಕಂಡ್ರೆ ಸೇರ್ತಿಲ್ಲ. ಈಗಲೂ ಸೇರಲ್ಲ. ಈಗಲೂ ಒಂಥರ ಇದ್ರು ಸಹಿಸ್ಕೊಂಬಲ್ಲ, ಇಲ್ಲ ಅಂದ್ರೆ ಸಹಿಸ್ಕೊಂಬಲ್ಲ. ಉಪವಾಸ ಇದ್ರು ಮಾತಾಡ್ತಾರೆ, ಉಂಡ್ರು ಮಾತಾಡ್ತಾರೆ, ಉಪವಾಸ ಇದ್ರು ಮಾತಾಡ್ತಾರೆ, ಹೆಂಗಿದ್ರು ಮಾತಾಡ್ತಾರೆ ಜನ. ಯಾತ್ಲಿ ನಾನು ಮುದ್ದೆ ತಗ ಜಾಸ್ತಿ ಹೆಚ್ಕೊಬಿಡ ಎಣ್ಣೆನ, ಸ್ವಲ್ಪ ಹೆಚ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಅವಾಗಿಂದೆಲ್ಲ ನೆನೆಸ್ಕೊಂಡು ಹಪ್ಪಳ ಮಾಡ್ತಾಯಿದ್ವಿ. ನಮ್ಮ ತಿಮ್ಮಜ್ಜಿನ ಸೇರ್ತಿಲ್ಲ. ಅವಾಗೆಲ್ಲ ನಮ್ಗೆ ಯಾರೂ ಯಾತನ ಕೇಳಿರ್ ಕೊಡ್ತಿರ್ಲಿಲ್ಲ ಅಂತೇಳಿ ಮೊದಲಿಂದೆಲ್ಲ ನೆನೆಸ್ಕೊಂಡು ಅಕ್ಕ ತಂಗಿಯರೆಲ್ಲನ ಹಪ್ಪಳ ಮಾಡ್ತಾಯಿದ್ವಿ. ಬೆಳಗ್ಗೆಲ್ಲನ ಸಂಡಿಗೆ ಮಾಡಿದ್ವಿ. ಇವಾಗ ಹಪ್ಪಳ ಮಾಡ್ತಾಯಿದ್ವಿ. ಇನ್ನು ಒಂದು ವಾರ ತಕ್ಕನ ಬೇಕಾಗಿರೋ ಅಮ್ಮಾಯರ ಮನೆಯಾಗೆ ವರ್ಷ ಹಪ್ಪಳ ಸಂಡಿಗೆ ಮಾಡ್ಕೊತಾ ಇರ್ತೀವಿ. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಪಿನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.